ಈಗ ನನಗೂ ಮಾತಾಡಕ್ಕೆ ಬಂದ ಡಿ ಕೆ ಶಿವಕುಮಾರ್, ನಿನ್ನಂಥವ್ರಿಗೆ ಯಾವ ಅನ್ಸೋದಿಲ್ಲ ಮಗನೇ, ನಾನು ಉತ್ತರ ಕರ್ನಾಟಕದವನಿಲ್ಲ ಕೇಳಿ. ಇಲ್ಲಾಂದರೆ ಇವ್ರು ಹಿಂಗೆ ಧಮ್ಕಿ ಕೊಡ್ತಾರೆ ನಮಗೆಲ್ಲ. ನನಗೂ ಧಮ್ಕಿ ಕೊಟ್ಟರು. ನನಗೆ ಕೋರ್ಟ್ನಾಗ ನಾನು ಒಂದು ಕೋರ್ಟಿಗೆ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ದೆ. ಕೆಲವೊಂದು ಗುಂಡಾಗಳನ್ನ ಕಳಿಸಿದ್ರು ನನಗೆ ಅಟ್ಯಾಕ್ ಮಾಡ್ಲಿಕ್ಕೆ. ಅದು ಪೊಲೀಸರಿಗೆ ಮಾಹಿತಿ ಸಿಕ್ತು. ಪೊಲೀಸರು ಏನು ಮಾಡಿದ್ರು, ಕೋರ್ಟ್ ಓಪನ್ ಕೋರ್ಟ್ನಾಗ ಜಡ್ಜ್ ಮುಂದೆ ನಿಂತಾಗೇ ಬಂದು ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಪಕ್ಕ ನಿಂತು. ಯಾಕೆ ನಿಂತ ನನಗೆ ಗೊತ್ತಾಗಲಿಲ್ಲ. ನಾನು ಅರೆಸ್ಟ್ ಮಾಡ್ತಾರೋ ಏನೋ ಅಂತ ನಾನು ವಿಚಾರ ಮಾಡ್ತಿದ್ದೆ. ಆದ್ರೆ ಹೊರಗೆ ಬಂದ ಮ್ಯಾಗ ಅವರು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ನಿಮಗೆ ಅಟ್ಯಾಕ್ ಮಾಡ್ಬೇಕಂತೇಳಿ ಕೋರ್ಟಿನ ಆವರಣದಲ್ಲಿ ಬಂದಾರೆ, ಅದಕ್ಕೆ ನಿಮ್ಮನ್ನು ನಾವು ಸೆಕ್ಯೂರಿಟಿ ಒಳಗೆ ಇದನ್ನು ಟ್ರಾಫಿಕ್ ಮಾಡಿ ನಾನು ಶಾಸಕರ ಭವನಕ್ಕೆ ಹೋಯ್ತು. ಒಂದು ಕಂಟಿನ್ಯೂ ಆಗಿ ಪೊಲೀಸರು ನನ್ನ ರೂಮ್ ಮುಂದೆ ಒಬ್ಬ ಪೊಲೀಸರು ನಿಂತರು. ಯಾರು ಅನ್ನೋದು ಹೇಳಬೇಕಾಗಿಲ್ಲ, ಯಾರು ಮಾಡಿದ್ರು. ಪೊಲೀಸ್ ಕಮಿಷನರ್ಗೆ ಇವತ್ತು ಅಲೋಕ್ ಕುಮಾರ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದರು. ಅವ್ರಿಗೊಂದು ಪತ್ರ ಬರೆದೆ ಹಿಂಗೆ. ಅವರೆಲ್ಲ ಅವಾಗ ಗೃಹ ಮಂತ್ರಿ ಎಂ ಬಿ ಪಾಟೀಲ್ ಇದ್ದರು. ಅವಾಗ ಸೆಕ್ಯೂರಿಟಿ ಕೊಟ್ಟರು. ಇಲ್ಲಕ್ಕಂದರೆ ಅವತ್ತು ಕೋರ್ಟ್ನಾಗೇ ನನಗೆ ಒಂದು ರೀತಿ ಭಯ ಹೋಗಿಸೋದು. ಬೆಂಗಳೂರಿಗೆ ಬಂದರೆ ಉತ್ತರ ಕರ್ನಾಟಕದವ್ರು ನೋಡ್ತೀನಿ ಅಂತೇನು ಹೇಳಿದ್ದಲ್ಲ, ನೀ ಬಾ ಬೆಂಗಳೂರಿಗೆ. ನನಗೆ 2-3 ಮಂದಿ ಸವಾಲು ಹಾಕಿದ್ರು. ನಾ ಹೇಳಿದ್ದೆ ಅವರಿಗೆ, ನಿಮ್ಮ ಮನೆಗೇನೆ ಬರ್ತೀನಿ, ಮತ್ತೆ ಎಲ್ಲಿ ಹೋಗೋದಿಲ್ಲ, ನೀವು ಏನು ಮಾಡ್ತೀವಿ ನೋಡೋಣ ಅಂತ.